ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇತ್ತೀಚೆಗಷ್ಟೇ ಯತ್ನಾಳ್ ಅವರು ಒಂದು ಮಾತನ್ನ ಹೇಳ್ತಾರ, ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಕೂಡ ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿರಿ ಅಂತ ಹೇಳಿ. ಒಂದ್ ತಿಳ್ಕೊಬೇಕು, ಬಸವಣ್ಣವ್ರು ಯಾವುದೇ ಆಸ್ತಿ ಅಂತಸ್ತಿಗೋಸ್ಕರ ಹೋರಾಡಿದವರಲ್ಲ. ಅವ್ರು ಏನೇ ಹೋರಾಡಿದ್ರು ಸಮಾಜದ ಉದ್ಧಾರಕ್ಕಾಗಿ ಹೋರಾಟ ಮಾಡಿದವರು. ಬರೇ ಹೋರಾಟ ಮಾಡಿದವರಲ್ಲ, ಕ್ರಾಂತಿಯನ್ನ ಮಾಡಿದವರು. ಸ್ತ್ರೀಗೆ ಸಮಾನತೆಯನ್ನೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಪೂಜ್ಯ ಸ್ಥಾನವನ್ನ ಕೊಟ್ಟವರು, ದೇವರ ಸ್ಥಾನವನ್ನ ಆಕೆಗೆ ಕೊಟ್ಟವರು. ಅಷ್ಟೇ ಅಲ್ಲ, ಅಂತರ್ಜಾತಿ ವಿವಾಹವನ್ನ ಮಾಡಿ ಕ್ರಾಂತಿಗೆ ಕಳಶವನ್ನು ಇಟ್ಟವರು ಶ್ರೀ ಗುರು ಬಸವಣ್ಣನವರು. ಆದ ಕಾರಣದಿಂದಲೇ ಅವ್ರು ಇವತ್ತಿಗೂ ಕೂಡ ವಿಶ್ವಗುರು ಬಸವಣ್ಣನವರು ಅಂತ ಅನ್ಸ್ಕೋತಾರೆ. ಆ ರೀತಿಯಾಗಿ ಮಾಡುವಾಗ, ಕ್ರಾಂತಿ ಮಾಡುವಾಗ ಇಲ್ದೇ ಇರ್ತಕ್ಕಂಥ ಭಯ, ಕೊನೆಗೆ ಅವ್ರು ಲಿಂಗಕ್ಕೆ ಆಗುವಾಗ ಭಯ ಬಂತು ಅಂದ್ರ ಈ ವಿಷಯಕ್ಕೆ ನಾವ್ ಏನ್ ಹೇಳ್ಬೇಕು ಅರ್ಥ ಆಗಂಗಿಲ್ಲ. ಅವ್ರು ಒಂದು ವಚನದಲ್ಲಿ ಹೇಳ್ಕೊತಾರ ಗುರು ಬಸವಣ್ಣನವರು, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳ್ತಾರೆ. ಅಂದಾಗ ಅವಾಗ ಗೊತ್ತಾಗ್ತತಿ ಅದು ಲಿಂಗಕ್ಕೆ ಆಗುವಾಗ ಬರ್ದಿರ್ತಕ್ಕಂಥ ವಚನ. ಜೊತೆಗೆ ದೇವ್ರು ನನ್ನನ್ನು ಎತ್ಕೊಂಡಾನು ಅಂತ ಹೇಳ್ತಾರೆ. ನಾ ಯಾವಾಗ ಹೊಳೆ ಹಾರಿನಿ ಅಂತ ಎಲ್ಲೂ ಅವರು ಮೆನ್ಷನ್ ಮಾಡಿಲ್ಲ. ಜೊತೆಗೆ ಇದುವರೆಗೂ ಯಾರು ಯಾವ ವಚನಗಳಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಅಂಡ್ ಮೋರ್ ಓವರ್ ಇನ್ನೊಂದು ವಿಷಯವನ್ನ ಅವರು ಪ್ರಸ್ತಾಪ ಮಾಡ್ತಾರ, ಅದಕ್ಕೆ ರೆಫರ್ ಮಾಡ್ತಾರ. 16ನೇ ಶತಮಾನದೊಳಗ ಸರ್ವಜ್ಞ ಬರ್ದಿರ್ತಕ್ಕಂಥ ವಚನ, ನಂದಿಯ ಹೆಸರಿನವ ನೊಂದು ರಾಜ್ಯವನ್ನಾಳಿ ನೊಂದು ಹೊಳೆ ಹಾರಿದ ಅಂತ ಹೇಳ್ತಾರ. ಅಂದ್ರೆ ಇದರ ಅರ್ಥ ಏನ್ರಿ ಅಂತಂದ್ರೆ, ನಂದಿ ಹೆಸರಿನವ ಅಂದ್ರ ಬಸವಣ್ಣ. ಆದ್ರ ಬಸವಣ್ಣನ ಕಾಲಕ್ಕ ಯಾರು ಕೂಡ ಅವರನ್ನ ನಂದಿ ಅಂತ ತಿಳ್ಕೊಂಡಿರ್ಲಿಲ್ಲ. ಇತ್ತೀಚೆಗಷ್ಟೇ ಆ ಪರಿಪಾಠ ಏನಾಗೈತಿ, ಬೆಳೆದು ಬಂದೈತಿ. ಜೊತೆಗೆ ನೊಂದು ರಾಜ್ಯವನ್ನ ಆಳಿ ಅಂತ ಹೇಳ್ತಾರ. ಗುರು ಬಸವಣ್ಣನವರು ಪ್ರಧಾನ ಮಂತ್ರಿ ಆಗಿದ್ರೆ ವಿನಃ ಅವರು ರಾಜ ಆಗಿರ್ಲಿಲ್ಲ ರಾಜ್ಯವನ್ನ ಆಳಾಕ. ಇನ್ನೊಂದು ವಿಷಯ ಹೇಳ್ತಾರು, ಬಂಧನಕ್ಕೊಳಪಟ್ಟು ಭಯಪಟ್ಟು ಅಂತ ಹೇಳ್ತಾರೆ. ಗುರು ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆಯನ್ನ ವಿಧಿಸ್ತಾರೋ ಅದನ್ನ ಅವರು ಖುಷಿಯಿಂದ ತಗೊಂಡು ಕೂಡಲ ಸಂಗಮದೆಡೆಗೆ ಹೋಗ್ತಾರೆ ವಿನಃ ಅವರನ್ನ ಯಾರು ಬಂಧಿಸಲ್ಪಟ್ಟಿಲ್ಲ. ಇಲ್ಲಿ ನಂದಿ ಹೆಸರಿನವ ಬಸವಣ್ಣ ಅಲ್ಲ, ನೊಂದು ರಾಜ್ಯವನ್ನ ಆಳಿದ್ದು ಬಸವಣ್ಣ ಅಲ್ಲ, ಜೊತೆಗೆ ಬಂಧನಕ್ಕೊಳಪಟ್ಟಿದ್ದು ಗುರು ಬಸವಣ್ಣನವರಲ್ಲ. ಅವ್ರೇನ್ ಹೇಳ್ತಾರೆ, ಕೊನೆಗೆ ನೊಂದು ನೀರೊಳಗ ಹಾರಿದ, ನೀರೊಳಗ ಸಂದು ಹೋದ ಅಂತ ಸರ್ವಜ್ಞನವರ ಒಂದು ವಚನವನ್ನ ಮೆನ್ಷನ್ ಮಾಡಿರ್ತಾರ. ಯತ್ನಾಳ್ ಅವರೇ, ನೀವು ಈ ಮೂಲಕ ಏನ್ ತಿಳ್ಕೊಬೇಕು ಅಂತಂದ್ರ, ಇದು ಕಾಲಜ್ಞಾನ ವಚನ ಐತಿ. ಮುಂದೆ ಆಗುವಂತಹ ಒಂದು ಸಂದರ್ಭವನ್ನ ಸರ್ವಜ್ಞನವರು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಸರ್ವಜ್ಞನವರ ಹಲವಾರು ವಚನಗಳಲ್ಲಿ ಗುರು ಬಸವಣ್ಣನವರನ್ನು ಹೊತ್ತು ಮೆರೆಸಿದ್ದು ನಾವು ಕಾಣಬಹುದು. ಯಾಕಂತಂದ್ರೆ ಅವರು ಸಾಕಷ್ಟು ವಚನಗಳನ್ನ ಗುರು ಬಸವಣ್ಣನವರ ಬಗ್ಗೆ ಬರ್ದಿದಾರ. ಇದು ಒಂದೇ ವಚನ ಇಟ್ಕೊಂಡು ಅವರು ಬಸವಣ್ಣವ್ರ ಬಗ್ಗೆ ಬರ್ದಾರ ಅಂತ ಹೇಳೋದು ತಪ್ಪಾಗ್ತತಿ. ನೀವೇನು ನಮ್ಮ ಧರ್ಮ ಗುರುಗಳ ಬಗ್ಗೆ ಅವಹೇಳನಕಾರಿ ಒಂದು ಹೇಳಿಕೆಯನ್ನು ನೀಡಿದಾರಲ್ಲ, ಇದು ಖಂಡನೀಯ, ಅಕ್ಷಮ್ಯ ಅಪರಾಧ. ನೀವು ಈ ಕೂಡಲೇ ನೀವು ಕ್ಷಮೆಯನ್ನ ಕೇಳಬೇಕು. ಅಷ್ಟೇ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಮುಂದೆ ಆಗುವಂತ ಒಂದು ಪರಿಣಾಮಗಳನ್ನ ನೀವೇ ಎದುರಿಸಬೇಕಾಗ್ತತಿ. ಎಲ್ಲರಿಗೂ ಶರಣಾರ್ಥಿ.